ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಮನಗರ ಜಿಲ್ಲೆಗೆ ಮರು ನಾಮಕರಣವನ್ನು ಮಾಡಿದೆ. ರಾಮನಗರ ಜಿಲ್ಲೆಯಲ್ಲಿ ಈಗ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧದ ಸಂಘರ್ಷದಲ್ಲಿ ಉಪಮುಖ್ಯಮಂತ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವ, ಕನಕಪುರದ ಶಾಸಕ ಡಿ.ಕೆ. ಶಿವಕುಮಾರ್ ಅವರ ಮೇಲುಗೈಯಾಗಿದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮರು ನಾಮಕರಣವನ್ನು ಮಾಡಲಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒತ್ತಾಯದ ಮೇರೆಗೆ ಈ ಮರು ನಾಮಕರಣ ನಡೆದಿರುವಂಥದ್ದು. 2007ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ವಿಭಜನೆ ಮಾಡಿ ರಾಮನಗರ ಜಿಲ್ಲೆಯನ್ನಾಗಿ ಸೃಷ್ಟಿ ಮಾಡಲಾಯಿತು. ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು 2006ರಿಂದ 2007ರ ಅಕ್ಟೋಬರ್ವರೆಗೆ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು. ಸೊ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಮಾಡೋಕ್ಕಿಂತ 2 ತಿಂಗಳ ಮುಂಚೆ 2007ರ ಆಗಸ್ಟ್ನಲ್ಲಿ ಈ ರಾಮನಗರ ಜಿಲ್ಲೆಯನ್ನು ಸೃಷ್ಟಿ ಮಾಡ್ತಾರೆ. ಸೊ ರಾಮನಗರ ಜಿಲ್ಲೆ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಜಿಲ್ಲೆ. ಎಚ್.ಡಿ. ದೇವೇಗೌಡರು, ಕೆಂಗಲ್ ಅವರು, ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ. ಸೊ ರಾಮನಗರ ಜಿಲ್ಲೆ ಈಗ ಮರು ನಾಮಕರಣ ಆಗಿದೆ. ಈ ನಾಮಕರಣದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಜಿಲ್ಲೆ ಈ ಮೊದಲು ಬೆಂಗಳೂರು ಗ್ರಾಮಾಂತರ ಎಂದಿತ್ತು, ನಂತರ ಬೆಂಗಳೂರು ನಗರ ಜಿಲ್ಲೆ ಎಂದಾಗಿತ್ತು. ರಾಮನಗರದ ಹೆಸರನ್ನು ಉಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಸೇರಿ ತೀರ್ಮಾನ ಕೈಗೊಂಡು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರು ನಾಮಕರಣ ಮಾಡಲು ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಮನಗರವೇ ಜಿಲ್ಲಾ ಕೇಂದ್ರವಾಗಿರಲಿದೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಆದರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡುವುದಕ್ಕೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ ಎನ್ನುವಂಥ ಅಂಶವನ್ನು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಮರುನಾಮಕರಣ ಆಗಿದೆ ಇವತ್ತು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಕೊಟ್ಟಂಥ ಕೆಲವು ಭಾಷಣಗಳ ಪ್ರಕಾರ ನಾವು ಬೆಂಗಳೂರು ಅಂತ ಹೇಳಿದ್ರೆ ಕೆಂಪೇಗೌಡರು ಕಟ್ಟಿದ ಜಿಲ್ಲೆ, ನಾಡು ಅಂಥೇಳಿ. ಬೆಂಗಳೂರು ಅಂದರೆ ಕೆಂಪೇಗೌಡರು ಕಟ್ಟಿದಂತಹ ನಾಡು. ಆ ಟ್ರೇಡ್ ಮಾರ್ಕ್ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕೆನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ವಕಾಲತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಬೆಂಗಳೂರು ಅಂದ ತಕ್ಷಣ ಕೆಂಪೇಗೌಡರ ನೆನಪಾಗುತ್ತೆ. ಒಂದು. ಎರಡನೆಯದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮಾಡಿದ ಬಳಿಕ ಅದರಿಂದ ಲಾಭ ಆಗತ್ತೆ ರಾಮನಗರ ಭಾಗದ ಜನರಿಗೆ. ಅವರ ಆಸ್ತಿ ಪಾಸ್ತಿಗಳ ಮೌಲ್ಯ ಏನಿದೆ, ಮಾರುಕಟ್ಟೆ ದರ ಏನಿದೆ, ಅದು ಜಾಸ್ತಿ ಆಗುತ್ತೆ ಎನ್ನುವಂಥ ಅಂಶವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಬಟ್ ಇದಕ್ಕೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದ ಹೆಸರನ್ನು ಬದಲಾವಣೆ ಮಾಡುವುದಕ್ಕೆ ವಿರೋಧ. ಸೊ ಆ ಫೈಟ್ ಏನಿತ್ತು, ಆ ಫೈಟ್ನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಗೆದ್ದಿದ್ದಾರೆ. ಇದು ಏನಾಗ್ಬೋದು ಅಂತ ಹೇಳಿದ್ರೆ, ಇನ್ ಕೇಸ್ 2028ರಲ್ಲಿ ಕಾಂಗ್ರೆಸ್ ಬರದೇ ಹೋದರೆ, ಒಂದು ವೇಳೆ BJP JDSನವರು ಮೈತ್ರಿ ಮಾಡಿಕೊಂಡು ಅವರ ಸರ್ಕಾರ ಏನಾದರೂ ಬಂದರೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಎನ್ನುವಂಥ ಹೆಸರೇನಿದೆ ಇದು ಮತ್ತೆ ಚೇಂಜ್ ಆಗಿ ರಾಮನಗರ ಆಗುತ್ತೆ. ಇಷ್ಟೇ ಆಗೋದಿದು. ದಿಸ್ ವಿಲ್ ಗೋ ಟು ಹ್ಯಾಪನ್ ಬಿಕಾಸ್ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಬದಲಾವಣೆ ಮಾಡುವುದರ ಹಿಂದೆ ರಾಜಕೀಯ ಕಾರಣಗಳಿದೆ, ರಾಜಕೀಯ ಮೇಲುಗೈಯ ಕಾರಣಗಳಿದೆ. ಹೆಸರು ಬದಲಾವಣೆಯಿಂದ ಏನು ದೊಡ್ಡ ಸಾಧನೆ ಆಗುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಬೇಕು. ಬಟ್ ಒಂದು ಅಗೇನ್ ಹಿಸ್ಟ್ರಿ, ಈಗ ರಾಮನಗರ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಹೆಸರು ಬರುತ್ತೆ. 2007ರಲ್ಲಿ ರಾಮನಗರ ಜಿಲ್ಲೆಯನ್ನು ಸೃಷ್ಟಿ ಮಾಡಿದ್ರು ಅಂತೇಳಿ. ಈಗ ಬೆಂಗಳೂರು ದಕ್ಷಿಣ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ, ಅವರ ಹೆಸರು ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಇದು ರಾಜಕೀಯ ನಿರ್ಧಾರ ಆಗಿರೋದ್ರಿಂದ ಮೋರ್ ದೆನ್ ಅದರ್ ಆಸ್ಪೆಕ್ಟ್ಸ್, ಇತರೆ ಅಂಶಗಳಿಗಿಂತಲೂ ಕೂಡ ರಾಜಕೀಯ ಅಂಶವೇ ಅತ್ಯಂತ ಪ್ರಮುಖ ಆಗಿರೋದ್ರಿಂದ, ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಬರ್ತೀವಿ, ನಾವು ಚೇಂಜ್ ಮಾಡ್ತೀವಿ ಅಂತ. ಸೊ ಇಟ್ ವಿಲ್ ಗೋ ಟು ಚೇಂಜ್. ಒಂದು ವೇಳೆ BJP JDSನವರು 2028ರಲ್ಲಿ ಮತ್ತೆ ಅಧಿಕಾರಕ್ಕೆ
ಏನಾದರೂ ಬಂದರೆ, ಇನ್ ಕೇಸ್ ಕಾಂಗ್ರೆಸ್ ಏನಾದರೂ ಸೋತ್ರೆ 2028ರಲ್ಲಿ, ಈ ರಾಮನಗರ ಎನ್ನುವಂಥದ್ದು ಬೆಂಗಳೂರು ದಕ್ಷಿಣ ಎನ್ನುವಂಥದ್ದು ರಾಮನಗರ ಆಗುತ್ತೆ. ಅದಾದ ಬಳಿಕ ಮತ್ತೇನಾದರೂ ಕಾಂಗ್ರೆಸ್ನವರು ಬಂದರೆ ಮತ್ತೆ ಅದು ಚೇಂಜ್ ಆಗ್ಬೋದು. ಸೊ ಈ ನೇಮ್ ವಾರ್ ಏನಿದೆ, ಹೆಸರಿನ ಯುದ್ಧ, ಈಗ ಇದು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.